ಬೀದರ್ ಮತ್ತು ಯಾದಗಿರಿ ಆಯಿತು. ಈಗ ವಿಜಯಪುರದ ಕತೆ ನೋಡೋಣ. ವಿಜಯಪುರದಲ್ಲಿ ರಣರಕ್ಕಸ ಮಳೆ ಆರ್ಭಟ. ಜಿಲ್ಲೆಯಲ್ಲಿ ಮಳೆ ಹಾನಿ ವೀಕ್ಷಣೆ ಮಾಡಿದ್ದಾರೆ ಎಂಬಿ ಪಾಟೀಲ್ರು. ವಿಜಯಪುರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಈಗಾಗಲೇ ಸಚಿವ ಎಂಬಿ ಪಾಟೀಲ್ ಅವರು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ರೈತರ ಹೊಲಗಳಲ್ಲಿ ಹತ್ತಿ ಬೆಳೆ ವೀಕ್ಷಣೆ ಮಾಡಿದ್ದಾರೆ ಸಚಿವ ಎಂಬಿ ಪಾಟೀಲ್. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮದಲ್ಲಿ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ದಾರೆ. ಬೆಳೆ ಹಾನಿ ಬಗ್ಗೆ ರೈತರು ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಸಚಿವರಿಗೆ. ವಿಜಯಪುರದಲ್ಲಿ ರಣರಕ್ಕಸ ಮಳೆಯಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಉಂಟಾಗ್ತಾ ಇದೆ. ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಬೆಳೆದ ಬೆಳೆ ಎಲ್ಲವೂ ಕೂಡ ನೀರು ಪಾಲಾಗಿ ಹೋಗಿದೆ. ಹಾಗಾಗಿ ಹತ್ತಿ ಬೆಳೆಯನ್ನ ವೀಕ್ಷಣೆ ಮಾಡಿದ್ದಾರೆ ಸಚಿವ ಎಂಬಿ ಪಾಟೀಲ್. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮದಲ್ಲಿ ಆಗಿರುವಂತಹ ಬೆಳೆ ಹಾನಿ ಸ್ವತಃ ಸಚಿವರೇ ಅಲ್ಲಿಗೆ ಹೋಗಿದ್ದು ರೈತರಿಗೆ ಸ್ವಲ್ಪ ಧೈರ್ಯವನ್ನ ತಂದಿರುತ್ತೆ. ನೋಡಿ, ಅಲ್ಲಿ ಹತ್ತಿ ಬೆಳೆ, ಅದು ಆ ಬೆಳೆಯ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹತ್ತಿ ಬೆಳೆ ಏನಿದೆಯಲ್ಲ, ಅಲ್ಲೇನಾದ್ರೂ ನೀರು ನಿಂತ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗಿತು ಕತೆ. ಹತ್ತಿ ಬೆಳೆ ಸಂಪೂರ್ಣವಾಗಿ ನಾಶ ಆದಂತೇನೆ ಅರ್ಥ. ಸರ್